ನನ್ನ ಫಾಲೋವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಬ್ರೋ ಮೆಸ್ಸಲ್ಲಿ ಸಿಗುತ್ತೆ, ಅದು ಮೆಸ್ಸಲ್ಲಿ ಸಿಗುತ್ತೆ ನಿಮ್ಮ ಹತ್ರ ಅಂದರೆ, ಮತ್ತು ಮೆಸ್ಸು ಎಷ್ಟು ರೇಟ್ ಆಗುತ್ತೆ ಮತ್ತು ಮೆಸ್ಸಲ್ಲಿ ಸಿಗೋದು ಬ್ರೋ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಮತ್ತು ಮೆಸ್ಗಳ ಬಗ್ಗೆ ಇನ್ನೇನಾದರೂ ಎಕ್ಸ್ಟ್ರಾ ಮೆಸ್ ಏನಾದರೂ ಹಾಕಿದ್ರಾ, ಬರೀ ಗ್ರೀನ್ ಮೆಸ್ ಹಾಕಿರೋದು ಅಂತ ತುಂಬ ಜನ ಕೇಳಿದರು. ಅಂದರೆ ಉದಾಹರಣೆಗೆ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಕೋಳಿ ಫಾರಮ್ ಮಾಡಿದ್ಮೇಲೆ ಈಗ ನಿಮ್ಮ ಹತ್ರ ಕೋಳಿಗಳು ಅಂದರೆ ಒಂದು 100 ಕೋಳಿ ಇಲ್ಲ ಒಂದು 50 ಕೋಳಿ ಎಕ್ಸ್ಟ್ರಾ ಮೇಲ್ಗಡೆ ಸಾಕಿದ್ದೀನಿ ಅಂದರೆ ಬೆಳಗ್ಗೆನ ಸಾಯಂಕಾಲ ಗಂಟ ನೀವು ಒಬ್ಬರು ಕಾಯಲೇಬೇಕಾಗುತ್ತೆ. ನಿಮ್ಮ ಮೆಸ್ಸೇ ಕಟ್ಟಿರಿ ಅಥವಾ ಇನ್ನೊಂದು ಏನೇ ಕಟ್ಟಿದ್ರು ಈ ನಾಯಿಗಳು ಅಥವಾ ಈ ನಾಯಿಗಳು ಅಂದರೆ ಮುಂಗೂಸಿ ಬರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಇದನ್ನು ಹತ್ತಿ ಬರಲ್ಲ. ಅಂದರೆ ಯಾಕಂದರೆ ಕೆಳಗಡೆ ಲೇಯರ್ ಮಣ್ಣು ಹಾಕಿದ್ವಿ, ಕಾಣಿಸ್ತಿದೆ ನೋಡಿ, ಇದು ಕೆಳಗಡೆ ಲೇಯರ್ ಮಣ್ಣು ಹಾಕಿದ್ವಿ. ಮತ್ತು ಏನಪ್ಪ ಅಂತಂದರೆ ಇದಕ್ಕೆ ಮೂರು ಲೇಯರ್ ತಂತಿ ಹಾಕಿರೋದು. ಅಂದರೆ ಇಲ್ಲಿ ತಂತಿ ಮತ್ತು ಈ ಕಡೆ ಒಂದು ತಂತಿ ಇರುತ್ತೆ, ಕೆಳಗಡೆ ಒಂದು ತಂತಿ ಇರುತ್ತೆ, ಮತ್ತು 3 ಲೇಯರ್ ತಂತಿ ಹಾಕಿರೋದು. ಮತ್ತು ತಂತಿಯಿಂದ ಯಾವುದೇ ಕಾರಣಕ್ಕೂ ನಿಮಗೆ ಕೀರಾಗಲಿ ಇದಾಗಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಕೆಳಗಡೆ ಓಡಾಡುವಂಥ ಪ್ರಾಣಿಗಳು ಮೇಲ್ಗಡೆ ಬರೋಲ್ಲ. ಈಗ ನಾಯಿಗಳು ಬಂತು ಅಂದರೆ ನಾಯಿಗಳು ಹರಿದಾಕ್ಬಿಡುತ್ತೆ. ಮತ್ತು ಇದನ್ನ ಪ್ರೈಸ್ ಬಂದು ನಮಗೆ 7 ಅಡಿ ಮೆಸ್ ಹಾಕಿರೋದು. ಇಲ್ಲಿಂದ ಇಲ್ಲಿಗೆ 7 ಅಡಿ ಇರೋದು, 7 ಅಡಿ ಮೆಸ್ಸು. ಮತ್ತು ಉದ್ದ 150 ಅಡಿ, ಅಂದರೆ 150 ಅಡಿ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ 150 ಅಡಿ ಮೆಸ್. ಅದು 150 ಅಡಿ ಅಂದರೆ ಕೆಲವ್ರಿಗೆ ಗೊತ್ತಾಗಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ಹೇಳಿರೋದು ಅಷ್ಟೇ. ಈಗ 150 ಅಡಿ ಮೆಸ್ಸು. ಇದನ್ನು ಕಟ್ಕೊಳ್ಳೋದ್ರಿಂದ ನಿಮ್ಗೆ ಏನಪ್ಪ ಯೂಸು ಅಂತಂದರೆ, ಮುಂಗೂಸಿ ಅವಾಯ್ಡ್ ಮಾಡ್ಬೋದು. ಅಂದರೆ ಕೀರಾ ಅಂತೀವಲ್ಲ, ಅದನ್ನ ಅವಾಯ್ಡ್ ಮಾಡ್ಬೋದು. ನಿಮ್ಮ ಗದ್ದೆ ಬೈಲಲ್ಲಿ ಇಲ್ಲ ಕೋಳಿ ಫಾರಮಲ್ಲಿ ನೀವು ಅವಾಯ್ಡ್ ಮಾಡೋದೇನಪ್ಪ ಅಂತಂದರೆ ಮುಂಗೂಸಿ ಮತ್ತು ಇದನ್ನ ಅವಾಯ್ಡ್ ಮಾಡ್ಬೋದು. ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಹಾಕ್ತೀವಿ ಅಂದರೆ 10 ಅಡಿ ಮೆಸ್ ಬರುತ್ತೆ. ಮೇ ಬಿ ಒಂದು 1,000 ರೂಪಾಯಿ ಇರ್ಬೋದು ಅಷ್ಟೇ. ಅಂದರೆ 1,000 ರೂಪಾಯಿ ಮೆಸ್ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನು ಈ ಥರ ಕಟ್ಕೊಳ್ಳೋಕ್ಕೆ 7 ಅಡಿ ಮೆಸ್ ಬರುತ್ತೆ. ಇದು ಬಂದು 7 ಅಡಿ ತೊಗೋತೀನಿ ಅಂದರೆ 680 ರೂಪಾಯಿ. ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮಲ್ಲಿ ಒಂದು ಏಜೆನ್ಸಿಗಳಿರುತ್ತೆ. ಅಂದರೆ ನಿಮ್ಮ ಹತ್ರ ಒಂದು ಅಂಗಡಿಗಳು ಡಿಸ್ಟಿಕಲ್ಲಿ ಗ್ರೀನ್ ಮೆಸ್ಸು ಮತ್ತು ಪೈಪ್ಗಳು ಇವೆಲ್ಲ ಇಟ್ಟಿರೋದು ಒಂದೊಂದು ಅಂಗಡಿ ಇರುತ್ತೆ, ಅಲ್ಲಿ ಸಿಗುತ್ತೆ. ನಾನು ತಂದಿರೋದು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ, ಅಂದರೆ ಮಂಡ್ಯದಲ್ಲೂ ಸಿಗುತ್ತೆ, ಇಲ್ಲಿ ಪಾಂಡವಪುರದಲ್ಲೂ ಸಿಗುತ್ತೆ, ನಮ್ಮ ಅಕ್ಕಪಕ್ಕ ಗ್ರಾಮಗಳಲ್ಲಿ ಇಲ್ಲಿ ಸುಂಕಾತುನ್ನೂರು ಅಂತ ಈ ಕಡೆ ಎಲ್ಲ ಇದೆ, ಇಲ್ಲೆಲ್ಲ ಸಿಗುತ್ತೆ ಇದು ಮೆಸ್ಸು. ನಿಮ್ಗೇನಾದರೂ ಬೇಕು ಅಂತಂದರೆ ಬಂದು ಮಂಡ್ಯದವ್ರಿಗೆ ಯೂಸ್ ಆಗೋದು ಅಂತಂದರೆ ಪೇಟೆ ಬೀದಿಲಿದೆ. ಇಲ್ಲಿ ಪಾಂಡವಪುರದಲ್ಲಿ ಬರ್ತೀನಿ ಅಂದರೆ ಇಲ್ಲಿ ಪಾಂಡವಪುರದಲ್ಲೂ ತುಂಬ ಅಂಗಡಿಗಳಿದೆ. ಇದೆಲ್ಲ ನಿಮ್ಗೆ ಬೇಕು ಅಂತಂದರೆ ಎಲ್ಲಾದರೂ ವಿಸಿಟ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್. ಅದು